ವೀಕ್ಷಕರೇ ತಮಗೆಲ್ರಿಗೂ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಬಂದ್ರೆ ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ಅಂತಕ್ಕಂಥದ್ದೇ ಕರೀಬಹುದು. ಬೀದರ್ ಜಿಲ್ಲೆಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಬಹುಮುಖ್ಯವಾದಂತಹ ಒಂದು ಸಮಸ್ಯೆಯನ್ನು ಎತ್ಕೊಂಡು ಇವತ್ತು ನಾವು ಚರ್ಚೆಗೆ ನನ್ನ ಜೊತೆಗೆ ಗುಂಡು ರೆಡ್ಡಿ ಅವರಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೂಡ ಈ ಕಡೆ ಭಾಗದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು. ಸೊ ಸೊ ಈ ಒಂದು BSSK ಶುಗರ್ ಫ್ಯಾಕ್ಟರಿ ಅಂತ ತಕ್ಷಣ ಬೀದರ್ ಜಿಲ್ಲೆಯ ಬೀದರ್ ಸಹಕಾರಿ ಕಾರ್ಖಾನೆ ಬಗ್ಗೆ ಒಂದು ನೆನಪಿಗೆ ಬರುತ್ತೆ. ಈ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಅವ್ರನ್ನ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ ಸರ್, ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ. ಇವತ್ತು ಬೀದರ್ ಜಿಲ್ಲೆಯ ಪ್ರಮುಖವಾದಂತಹ ಒಂದು ಸಮಸ್ಯೆಗಳಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಈ ಒಂದು ವ್ಯವಸ್ಥೆ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನ್ ಮಾತಾಡ್ಬೇಕ್ರಿ ತಾವ ಒಂದು ಫ್ಯಾಕ್ಟರಿ ವಿಚಾರದಲ್ಲಿ? ಅದಕ್ಕೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಒಂದು ನಮ್ಮ ಜಿಲ್ಲೆಯ ಜೀವನಾಡಿ. ಇಡೀ ನಮ್ಮ ಜಿಲ್ಲೆಯ ಬೀದರ್ ಜಿಲ್ಲೆಯ ಮಧ್ಯ ಭಾಗದಲ್ಲಿ ಇದೆ. ಬಸವ ಕಲ್ಯಾಣ ಈ ಕ್ಷೇತ್ರದಿಂದನೂ ಅಷ್ಟೇ ಆಗುತ್ತೆ, ಔರಾದಿಂದನೂ ಅಷ್ಟೇ ಆಗುತ್ತೆ, ಮಾಲಿಕೆಯಿಂದನೂ ಅಷ್ಟೇ ಆಗುತ್ತೆ, ಬೀದರ್ ದಕ್ಷಿಣ ಕ್ಷೇತ್ರದಿಂದ ಅಷ್ಟೇ ಆಗುತ್ತೆ. ಆ ಫ್ಯಾಕ್ಟ್ರಿ ಒಂದು ಚಾಲು ಇದ್ರ ಸಾವಿರಾರು ಜನ ಲೇಬರ್ ಕೆಲಸ ಮಾಡ್ತಿದ್ರು ಒಳಗೆ. ಇಡೀ ಅವ್ರ ಫ್ಯಾಮಿಲಿಗೆ ಒಳ್ಳೆ ಪಾಪ ಅನುಕೂಲ ಬದುಕಕ್ಕ, ಅವ್ರ ಮಕ್ಳಿಗೆ ಓದಿಸ್ಲಕ್ಕೆ, ಮಕ್ಳು ಲಗ್ನ ಮಾಡ್ಲಕ್ಕ, ಅದು ಮಾಡ್ಲಕ್ಕ ಎಲ್ಲಕ್ಕ ಅನುಕೂಲ ಐತಿತ್ತು. ಆಮೇಲೆ ಇಲ್ಲಿ ನಿಯರೆಸ್ಟ್ ನಾನು ಒಂದು ಶೇರ್ ಹೋಲ್ಡರ್ ಇದ್ದೆ ನಾವು ಫ್ಯಾಕ್ಟ್ರಿ. ನಮ್ದೆಲ್ಲ ಕಬ್ಬು ಸೀದಾ ಫ್ಯಾಕ್ಟ್ರಿಗೆ ಹೋಯ್ತಿತ್ತು. ಯಾವ ಟೈಮ್ನಾಗ ಪೇಮೆಂಟ್ ಮಾಡ್ತಿದ್ರು. ಅಂಥದ್ದು ಹೋಗಿ ಇವತ್ತ ಅಂದ್ರೆ ಕಬ್ಬು ಹಾಕ್ಬೇಕಂದ್ರೆ ಭೀ ಯಾವ ಪರಿಸ್ಥಿತಿ ಅದ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ವರ್ಷಾಂಚಾರಿ ಕಬ್ಬು ಬೆಳೆಸಿ ನಮ್ಮ ಫ್ಯಾಕ್ಟ್ರಿ ಕಬ್ಬು ಹೋಯ್ತಾ ಇಲ್ಲ ಅಂತೇಳಿ ಒಂದು ಸೀಸನ್ದಾಗ ಸಾವಿರಾರು ಜನ ನಮ್ಮ ಹತ್ರ ಬರ್ತಾರೆ. ನಾವು ಆ ಫ್ಯಾಕ್ಟ್ರಿ ಚೇರ್ಮನ್ರಿಗೆ ಮಾತಾಡ್ಬೇಕು, CDO ಮಾತಾಡ್ಬೇಕು. ಅವ್ರವ್ರ ಸ್ವಂತ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಅನುಕೂಲ ಆಯ್ತದ ಅಲ್ಲೆಲ್ಲಿ ಲೇಬರ್ ಬಿಟ್ಟು ಅವ್ರು ಹೋಯ್ತಾರ. ಈ ನಮ್ಮ ಬಸವ ಕಲ್ಯಾಣ ತಾಲೂಕಲ್ಲಿ ಯಾವ್ದು ಫ್ಯಾಕ್ಟ್ರಿಗಳಿಲ್ಲ. ಬಸವ ಕಲ್ಯಾಣ ತಾಲೂಕಕ್ಕೂ ಮತ್ತೆ ಹುಮ್ನಾಬಾದ್ ತಾಲೂಕಕ್ಕೂ ಭಾಗದ ಏನಂದ್ರೆ ಈಗ ಭಾಲ್ಕಿ ಆಗಿರ್ಬೋದು, ಇವತ್ತು ಬೀದರ್ ನಾರಾಯಣ ಇದೆ ಕೂಡ ಏನಂತಂದ್ರೆ ಇವತ್ತು BSSK ಅವಲಂಬಿತವಾದಂತ ರೈತರು ಕೂಡ ಇದ್ದಾರೆ. ಸೊ BSSK ಒಂದು ಶೇರ್ ಹೋಲ್ಡರ್ಸ್ ಅಂತಂದ್ರೆ ಸುಮಾರು 1405 ಅಂತಕ್ಕಂಥ ಒಂದು ಮಾಹಿತಿ ಪ್ರಕಾರ, ಅದಕ್ಕೆ ಹೆಚ್ಚಿಗೂ ಕೂಡ ಇರಬಹುದು. ಸೊ ಇವತ್ತು ಆ ರೈತರ ಬಗ್ಗೆ ಸಮಸ್ಯೆಗಳನ್ನ ಹೇಳೋದಾಗಿದ್ದಲ್ಲಿ ಹೋರಾಟಗಳನ್ನು ಕೂಡ ತೀವ್ರವಾಗಿ ಹೋರಾಟಗಳನ್ನು ಕೂಡ ಆಯ್ತು. ಯಾಕೆ ಆ ಹೋರಾಟ? ಸೊ ಅಲ್ಲಿಗೆ ಸಾಕಷ್ಟು ಹೋರಾಟಗಳನ್ನ ಮಾಡಿ ಇವತ್ತಿಗೂ ಕೂಡ ಅಲ್ಲಿಗೆ ಕೊನೆ ಬಂದಿತ್ತು ಹೋರಾಟ ಅಂತಕ್ಕಂಥ ವಿಚಾರ ಬಂದ್ರೆ ಏನ್ ಕೇಳ್ತಾರೆ? ಈ ಮಾಡ ಫ್ಯಾಕ್ಟ್ರಿ ಜನಪರ ಇವತ್ತಿನ ನಮ್ಮ ಜಿಲ್ಲೆಯ ರಾಜಕಾರಣಿಗಳಿದ್ದಾರೆ. ಅದು ಮಾಡ್ಬೇಕು ಅಂತ ಮನಸ್ಸಿನಾಗ ಬಂತು, ಎಲ್ಲರೂ ಸೇರಿ ಪಾರ್ಟಿ ಪಕ್ಷ ಬರುತ್ತು. ಇವತ್ತೇನು ನಾವು ಪಾರ್ಟಿ ಯಾವಾಗ ಮಾಡ್ತೀರ ಅಂದ್ರೆ ಎಲೆಕ್ಷನ್ ಇದ್ದಾಗ ಮಾಡ್ತೀವಿ. ಎಲೆಕ್ಷನ್ ಮುಗಿದ ಮೇಲೆ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ಕ್ಷೇತ್ರ ಸಮಸ್ಯೆ, ನಮ್ಮ ತಾಲೂಕಾ ಸಮಸ್ಯೆ, ಯಾವ್ದ್ರ ಒಂದು ಸಮಾಜ ಕೆಲಸ ಬಂದಾಗ ಮುಂಜಾಗ್ರತೆ ವಹಿಸಿ ನಮ್ಮ ಮನೆ ಕೆಲಸ ಹೆಂಗ್ ಮಾಡ್ಕೋತೀವಿ ಹಂಗ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಗೆ ಜನರು ಆಯ್ಕೆ ಮಾಡಿದ್ದು ಆ ಕ್ಷೇತ್ರದ ನೀವು ಕೆಲಸ ಮಾಡಕ್ 5 ವರ್ಷ ನಿಮ್ಗೆ ನೌಕರಿ ಇಟ್ಕೋತಾರ ಜನರು. ಇವ್ರು ಏನ್ ಮಾಡ್ಲತ್ತಾರ, ನಾವು ರಾಜರ ತಿಳ್ಕೊಂಡು ಜನರಿಗೆಲ್ಲ ನೌಕರ ತಿಳ್ಕೊಳತ್ತಾರ. ನಮ್ಮ ಜಿಲ್ಲೆದ ಈ ಮನೋಭಾವ ಇರಬಾರ್ದು. ಜನರು ನಮ್ದೆಲ್ಲ ಅಹವಾಲ, ನಮ್ದೆಲ್ಲ ತಕ್ಲೀಫ್ ತಗೊಂಡು ನಮ್ ಬಗ್ಗೆ ನೀವು ಹೋರಾಟ ಮಾಡು, ನಮ್ ಬಗ್ಗೆ ನೀನ್ ಮಾತಾಡು, ನಮ್ ಸಮಸ್ಯೆ ಬಗೆಹರಿಸ ಅಂತೇಳಿ ತಾಲೂಕ್ ಪಂಚಾಯತ್ ಸದಸ್ಯ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡ್ತಾರೆ, ಈ ಶಾಸಕರಾಗಿ ಮಾಡ್ತಾರೆ, MLC ಗಳಾಗಿ ಮಾಡ್ತಾರೆ. ಅಂದ್ರೆ ಇಲ್ಲಿನ ಜನಪರ, ಹಿಂದುಳಿದವ್ರ ಪರ, ಮೈನಾರಿಟಿ ಪರ ಯಾರು ನೊಂದೋರು ಇರ್ತಾರ, ಅವ್ರ ಸಮಸ್ಯೆ ಏನಿರ್ತದ ನೀವು ಅವಾಜ್ ಮಾಡ್ಬೇಕಲ್ಲಿ. ಅಲ್ಲಿ ಹೋಗಿ ಇಂಥ ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲಿ, ಇಂಥ ಜನಾಂಗದ ಇಂಥ ಸಮಸ್ಯೆ ಇದೆ ಅಂತೇಳಿ ನಿಮ್ಗೆ ಕೆಲಸ ಮಾಡಕ್ ಕಳ್ಸಿದಲ್ಲಿ ಅದು ಬಿಟ್ಕೊಟ್ಟು ಬರೀ ಬಿಸಿನೆಸ್. ಈಗ ಗೊತ್ತು ಏನಾಗ್ಯದ, ಈ ಅಂದ್ರ ರಾಜಕೀಯಕ್ಕೆ ಬರ್ಬೇಕಂದ್ರೆ ದುಡ್ಡು ಗಳಿಸ್ಲಕ್ ಬರ್ಬೇಕು ಅಂತರ ಆಗಿದೆ ಅಷ್ಟೇ. ಸರ್, ಫ್ಯಾಕ್ಟರಿ ವಿಚಾರದಲ್ಲಿ ಬಂದ್ರೆ ಬಿಸ್ನೆಸ್ ಅಂತಕ್ಕಂಥದ್ದು ಕೂಡ ಮಾಮೂಲಿಯಾಗಿ ಆ ಒಂದು ಕಾರ್ಖಾನೆ ಮತ್ತು ಇವತ್ತು ಕಂಪನಿ ಒಂದು ವ್ಯವಸ್ಥೆಯಲ್ಲಿ ಬರೋದು ಬಿಸ್ನೆಸ್. ಇದರಲ್ಲಿ ರಾಜಕೀಯನೂ ಕೂಡ ಇನ್ವಾಲ್ವ್ ಆಗಿದೆ. ರಾಜಕೀಯ ಒಂದು ಹಂತದಲ್ಲಿ ಇವತ್ತು ಸಾಲದ ಬಾಧೆಯಿಂದನೂ ಕೂಡ ಮುಚ್ಚಲ್ಪಟ್ಟಿದೆ, ರಾಜಕೀಯ ಷಡ್ಯಂತ್ರ ಕೂಡ ಮುಚ್ಚಲ್ಪಟ್ಟಿದೆ ಅನ್ನೋದು ಕೂಡ ಚರ್ಚೆಗಳಿದೆಯಲ್ಲ ಸರ್. ಈಗ ರಾಜಕೀಯದವರೇ ಹೋಗಿ ಅಲ್ಲಿ ಫ್ಯಾಕ್ಟ್ರಿದಾಗ ಚೇರ್ಮನ್ ಆದ್ರು, ಡೈರೆಕ್ಟರ್ಗಳಾದ್ರು, ಅದಾಗೆ ಆಯ್ತಲ್ಲ ಫ್ಯಾಕ್ಟ್ರಿ. ಈಗಾಗ್ಲಿ ಏನಾಗ್ಯದ ಏನಿಲ್ಲ, ನಿಮ್ಮ ಆತ್ಮಕೂನ ದೇವ್ರಿಗೆ ಕೂನ. ಈಗ ಚಾಲು ಮಾಡ್ಬೇಕಂತ ಎಷ್ಟು ತಕ್ಲೀಫ್ ಅದ ಸರ್, ಎಷ್ಟು ದೊಡ್ಡ ಸಮಸ್ಯೆ ಅದ ಅನ್ನೋದು. ಇಡೀ ಜಿಲ್ಲೆಯವರು, ಈಗ ನಮ್ಮ ಜಿಲ್ಲೆಯವರು ಉಸ್ತುವಾರಿ ಮಂತ್ರಿ, ಪ್ರಭಾವಿ ಮಂತ್ರಿಗಳಿದ್ದಾರೆ, ಮನೆ ಈಶ್ವರ ಖಂಡ್ರೆ ಸಾಹೇಬರು, ಎಲ್ಲಾ ಕ್ಷೇತ್ರದ, ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಇದ್ದಾರೆ. ಈಗ ಪ್ರೆಸಿಡೆಂಟ್ ಸಿದ್ದು ಪಾಟೀಲ್ ಶಾಸಕರಿದ್ದಾರೆ, ಅಲ್ಲಿ ಬೆಲ್ದಾಳೆ ಇದ್ದಾರೆ,
ಪ್ರಭು ಚವ್ಹಾಣ್ ಇದ್ದಾರೆ, ರಹೀಂ ಖಾನ್ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಮಾಜಿ ಹಾಜಿ ಎಲ್ಲರೂ ಸೇರ್ಕೊಂಡು ಈ ಫ್ಯಾಕ್ಟ್ರಿ ಸಮಸ್ಯೆ ತಗೊಂಡು ಹೋದಾಗ ಸಮಸ್ಯೆ ಬಗೆಹರಲ್ಲ ಅಂತೀರಿ ನೀವು? ಸರ್ ಖಂಡಿತ ರಾಜಕಾರಣಿಗಳು ಮತ್ತೆ ಧೀಮಂತ ನಾಯಕರು ಇವತ್ತು ಮನಸ್ಸು ಮಾಡಿದ್ರೆ ಎಲ್ಲರೂ ಕೂಡ ಸಾಧ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಈ ಒಂದು ಫ್ಯಾಕ್ಟ್ರಿ ಬಂದಾಗ್ಲಿಕ್ಕೆ ಕಾರಣ ಅಂತ ಒಂದು ವಿಚಾರದಲ್ಲಿ ಬಂದ್ರೆ ಇವತ್ತಿನ ತನ್ನ ಒಂದು ಲಾಭಕ್ಕೋಸ್ಕರ ತನ್ನ ಒಂದು ಬೇರೆ ಬೇರೆ ಕಾರ್ಖಾನೆಗಳು ಕೂಡ ಇದೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ. ನೂತನವಾಗಿ ಸಾಕಷ್ಟು ಕಾರ್ಖಾನೆಗಳು ಕೂಡ ಆಗಿದೆ. ಆ ಕಾರ್ಖಾನೆ ಕೊಡತ ಬೀಳುತ್ತೋ ಅಥವಾ ನಮ್ಮ ಈ ಒಂದು ಸಾಲದ ಹೊರೆಯಿಂದ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಸೊ ಯಾರೋ ಒಬ್ರು ಇವತ್ತು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ಇವತ್ತು ಮತ್ತೆ ಪುನರಾರಂಭ ಆಗಿದ್ರೆ ಸೊ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತಕ್ಕಂಥದ್ನ ಈ ಒಂದು ವಿಚಾರ ಪ್ರಸ್ತಾವನೆ ಆಗುತ್ತೆ. ನೀವು ನಿಜ ಹೇಳಿದ್ರಿ ಮಾತು. ನೀವು ಹೇಳೋದು ಅನ್ಸರ್ಲಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿತ್ತು. ಈಗ ಪ್ರೆಸ್ಟೇಜ್ ಆಗಿವೆ. ಅಲ್ಲಿ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಇಲ್ಲಿ ಮಾಡಿದ್ರೆ. ಈಗ ಬಿಜೆಪಿ ಸರ್ಕಾರ ಇದ್ದಾಗೂ ಡೆಲಿಗೇಷನ್ ತಗೊಂಡೋಗಿದ್ರೆ ಅವಾಗೂ ಮಾಡಿಲ್ಲ. ನಾವು ಯಾವ ಸರ್ಕಾರಕ್ಕೆ ಇವರಿಗೆ ಪರ್ಟಿಕ್ಯುಲರ್ ನಾವು ಫೈಂಡ್ ಔಟ್ ಮಾಡ್ತಾ ಇಲ್ಲ. ಯಾರ ಮಾಡ್ರಿ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ಈ ಸಾಕಷ್ಟು ಜನ ಫ್ಯಾಕ್ಟ್ರಿ ಸಮಸ್ಯೆ ನಾವು ಫ್ಯಾಕ್ಟ್ರಿ ಅದ್ರ ಟೆಂಟ್ ಹಾಕೊಂಡು ಸ್ಟ್ರೈಕ್ ಧರಣಿ ಮಾಡಿದೀವಿ. ಸ್ಪೆಷಲ್ ಆಫೀಸ್ ಬಂದು ಧರಣಿ ಮಾಡಿದೀನಿ. ನಾನು ಸಾಕಷ್ಟು ನಾನು ಲೇವಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೀನಿ ಫ್ಯಾಕ್ಟ್ರಿ ಬಗ್ಗೆ, ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ. ನಾವ್ ಏನ್ ಮಾಡ್ಬೋದು ಹೇಳಿ? ನಾವು ಇದ್ದಿನ ಅಧಿಕಾರದಾಗಿದ್ದರೆ ಗಮನಕ್ಕೆ ತರ್ಬೋದು. ಅವ್ರು ಹೋಗಲ್ಲ. ಅಧಿವೇಶನದಾಗ ಕುಂತಾಗ ಸಂಬಂಧಪಟ್ಟ ಮಂತ್ರಿಗಳು ಇರ್ತಾರೆ, ಮುಖ್ಯಮಂತ್ರಿ ಅವ್ರು ಇರ್ತಾರೆ. ಅಲ್ಲಿ ಕುಂತು ಎಲ್ಲ ಮಾತಾಡಿದಾಗ ಬಗೆಹರುತ್ತೆ. ನಾವ್ ಇಲ್ಲೇ ಮಾತಾಡ್ಬೋದಲ್ಲ ಸರ್. ಈ ಒಂದು ಉತ್ತರ ಕರ್ನಾಟಕ ಭಾಗಕ್ಕೂ ಮತ್ತೆ ದಕ್ಷಿಣ ಕರ್ನಾಟಕ ಭಾಗಕ್ಕೂ ಟ್ಯಾಲಿ ಮಾಡಿದಾಗ ಕೆಲವೊಂದಿಷ್ಟು ಹೋರಾಟದ ನೆನಪುಗಳನ್ನ ಇದಾಗ್ತದೆ. ಸೊ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಒಂದು ಹೋರಾಟಗಳನ್ನ ಮಾಡಿದ್ರು. ಆ ಸಮಯದಲ್ಲಿ ರೈತರು ಯಾವುದೇ ಪಕ್ಷದಲ್ಲಿ ಇರಲಿ ಇವತ್ತು ಪಕ್ಷವನ್ನ ಬಿಟ್ಟು ನಾವೆಲ್ಲರೂ ಕೂಡ ರೈತರು ಅಂತಕ್ಕಂಥ ಒಕ್ಕಟ್ಟಲ್ಲಿ ಹೋರಾಟಗಳನ್ನ ಮಾಡ್ತಾರೆ. ಯಶಸ್ವಿ ಕೂಡ ಆಯ್ತು. ಇಲ್ಲಿ ಯಾಕೆ ಆ ರೀತಿ ಹೋರಾಟ ಆಗ್ತಾ ಇದೆ? ನಾನು ಮೊನ್ನೆ ನೋಡಿದೆ ಸರ್, ಈ ಹುಮ್ನಾಬಾದ್ ಸ್ಟ್ರೈಕ್ ಮಾಡಿದಾಗೂ ನಾನು ಹೋಗಿದ್ದೆ. ಬೀದರ್ನಾಗೂ ನಾನು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದ್ಗಡೆ ಮಾಡಿದ್ರು, ಅಲ್ಲೂ ನಾನು ಹೋಗಿದ್ದೆ. ಇಲ್ಲೆಲ್ಲೋ ಇದ್ರಲ್ಲೂ ಬಣಗಳಿವೆ. ದಯವಿಟ್ಟು ಅವ್ರಿಗೆ ಎಲ್ಲರಿಗೆ ಇನ್ನೊಂದ್ಸಲ ಕೈ ಜೋಡಿಸಿ ಹೇಳ್ತೀನಿ. ಅವತ್ತು ನಾ ಮೈಕಿನಾಗೂ ಮಾತಾಡಿದ್ದೇನೆ. ರೈತರ ಅಂತ ಬಂದಾಗ ರೈತರ ಮಕ್ಕಳಾಗಿರ್ರಿ, ಯಾವ ಪಕ್ಷದ ಮಕ್ಕಳಲ್ಲ. ರೈತರಿಗೋಸ್ಕರ ಹೋರಾಟ ಮಾಡ್ರಿ. ಆಮೇಲೆ ಎಲೆಕ್ಷನ್ ಬಂದಾಗ ಮಾಡ್ಕೊಡ್ರಿ, ಯಾವ ಪಾರ್ಟಿಯಾಗಿದ್ದೀರಿ ಏನಿದ್ದೀರಿ. ನಾವತ್ತು ಅದನ್ನ ಹೇಳ್ದೆ. ಇಲ್ಲೂ ಕಾಂಗ್ರೆಸ್ ಬಿಜೆಪಿ ಆಯ್ತು. ಈದಾಗ ಕೆಲವೊಬ್ರು ಇದ್ರಾಗೂ ಗ್ರೂಪ್ಗಳಿವೆ, ಒಬ್ಬರು ಫಾಲೋವರ್ ಒಬ್ರು ಇದ್ದಾಗ ಅಲ್ಲಿ ಜೋರಾಗಿ ಮಾತಾಡಕ್ ಆಗಲ್ಲ. ಪಾಪ ಅವರು ರೈತ ಸಂಘದವರು ಸ್ವಲ್ಪ ಎಲ್ಲೋ ಸಮಸ್ಯೆಯಲ್ಲಿ ಇದ್ದಾರೆ ಅನ್ಸುತ್ತೆ ಅಲ್ಲಿ ನೋಡಕ್ಕೆ. ಅದು ಕೂಡ ಒಂದ್ ಕಡೆ ಹೌದು, ಚರ್ಚೆ ಕೂಡ ಇದೆ ಅಂತಿಲ್ಲ. ಆದ್ರೆ ಇವತ್ತು ಒಂದು ವಿಚಾರ ನಾನು ಬಹಳ ಗಂಭೀರವಾಗಿ ನಾನು ಪರಿಗಣಿಸ್ತಕ್ಕಂಥ ವಿಚಾರದಲ್ಲಿ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಇವತ್ತು ರಾಜಕೀಯ ವಿಚಾರಗಳಲ್ಲಿ ಬಂದ್ರೆ ಜಿಲ್ಲೆ ಉಸ್ತುವಾರಿ ಆಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಅಲ್ಲಿ ಶಾಸಕರಾಗಿರ್ಬೋದು, ತಮ್ಮಂತ ನಾಯಕರು ಕೂಡ ಏನಂದ್ರೆ ಇವತ್ತು ಫ್ಯಾಕ್ಟ್ರಿ ಪುನರಾರಂಭ ಆಗ್ಬೇಕು ಅನ್ನೋ ಒಂದು ಚರ್ಚೆಗಳಲ್ಲಿ ಸಾಕಷ್ಟು ಜನ ಇದೆ. ಸೊ ಆದ್ರೆ ಇವತ್ತು ಫ್ಯಾಕ್ಟ್ರಿ ಆರಂಭವಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಒಗ್ಗಟ್ಟಿಲ್ಲ. ಸರ್ ಇವತ್ತು ಒಗ್ಗಟ್ಟಿನ ಒಂದು ಪ್ರದರ್ಶನ ಒಂದ್ ಕಡೆ ಆಗಿದ್ದಲ್ಲಿ ಇದರದ ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತು ಕೈಗಾರಿಕೆಯ ಒಂದು ಸಚಿವರು ಕೂಡ ಈ ಒಂದು ಫ್ಯಾಕ್ಟರಿ ವಿಚಾರವಾಗಿ ಕಾಳಜಿ ವಹಿಸಿದ್ರು. ಸೊ ಈ ಒಂದು ವಿಚಾರದಲ್ಲಿ ಬಂದ್ರೆ ಈ ಒಂದು ಬಾಂಡಿಂಗ್ ಅಂತಂದ್ರೆ ಹೇಗಿದ್ದಾಗ ಫ್ಯಾಕ್ಟರಿ ಆರಂಭವಾಗುತ್ತೆ ನಿಮ್ ಪ್ರಕಾರ? ಏನಿಲ್ಲ ಸರ್, ಎಲ್ಲರೂ ಸೇರಿ ಅವರು ಇವರು ನಾ ಇವೆಲ್ಲ ಭಾವನೆ ಬಿಟ್ಟು ನಾವು ಎಲ್ಲ ಸೇರಿ ಒಂದಾಗಿ ಎಲ್ಲರಿಗೂ ಮನವೊಲಿಸಿ ಕರ್ಕೊಂಡೋಗಿ ಸರ್ಕಾರ ಮುಂದೆ ಒತ್ತಡ ಹಾಕಿದಾಗ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಸಾವಿರಾರು ರೈತರಿಗೆ ಹೆಲ್ಪ್ ಆಗುತ್ತೆ, ಸಾವಿರಾರು ಒಳಗಡೆ ಕೆಲಸ ಮಾಡೋ ಕಾರ್ಮಿಕರಿಗೆ ಒಳ್ಳೇದಾಗುತ್ತೆ. ಸರ್ ಈಗ ಫ್ಯಾಕ್ಟರಿಯ ಒಂದು ಕೊನೆಯ ಒಂದು ಪ್ರಶ್ನೆ ಬಂದ್ರೆ ಈ ಒಂದು ಹಂಗಾಮಂತೂ ಮುಗಿತು. ಮುಂದಿನ ಹಂಗಾಮಿನಲ್ಲಿ ಫ್ಯಾಕ್ಟರಿ ಪುನರಾರಂಭಕ್ಕೆ ಹೋರಾಟಗಳಾಗಿರ್ಬೋದು, ಇವತ್ತು ಸಂಬಂಧಪಟ್ಟಂತ ಸಚಿವರನ್ನಾಗಿರ್ಬೋದು, ಇವತ್ತು ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ತಾವು ಕೂಡ ಇವತ್ತು ಶೇರ್ ಹೋಲ್ಡರ್ ಮತ್ತೆ ಬೀದರ್ ಜಿಲ್ಲೆಯ ಹಿರಿಯ ನಾಯಕರು ಕೂಡ ಆಗಿ ಸೊ ಈ ಫ್ಯಾಕ್ಟರಿ ವಿಚಾರವಾಗಿ ತಮ್ಮ ಪ್ರಯತ್ನಗಳು ಹೇಗಿರುತ್ತೆ? ಈ ಒಂದು ಸರ್ ನಾವು ಎಲ್ಲದಕ್ಕೂ ರೆಡಿ ಇದ್ವಿ. ಯಾರೇ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗ್ಲಿ ಹಾಜಿ ಆಗ್ಲಿ ಜಿಲ್ಲೆಯವ್ರು ಎಲ್ಲರೂ ತಿಳ್ಕೊಂಡು ಎಲ್ಲರಿಗೂ ಸಂಬಂಧಪಟ್ಟಿದ್ದೆ ಅದ ಸರ್. ಎಲ್ಲರದಕ್ಕೆ ಕಬ್ಬು ಹೋಯ್ತದ. ಆ ಕಾಳಜಿ ವಹಿಸ್ಕೊಂಡು ಎಲ್ಲರೂ ನಾವು ಹೋಯ್ತು. ನಾವು ಸಾವಿರಾರು ರೈತರಿಗೆ ಕರ್ಕೊಂಡು ಹೋಯ್ತು. ಎಲ್ಲರ ಜನ ಇತ್ತು. ಅದ್ ಜನ ಕರ್ಕೊಂಡೋಗಿ ಹೋರಾಟ ಮಾಡ್ಲಿಕ್ಕೂ ಸಿದ್ಧ ಇದ್ದೆವು. ನೀವು ಯಾವ್ದಾರ ಮಂತ್ರಿ ಹೋಗಿ ಭೇಟಿಯಾಗಾರ ಮುಖಂಡರು ಬರೋದ್ರು ನಾವು ರೆಡಿ ಇದ್ದೆವು. ಬಟ್ ನೀವು ಮುಂದಾಗಿ ಮಾಡ್ಬೇಕಲ್ಲ ಸರ್. ಈಗ ಯಾರು ಸಕ್ಕರೆ ಮಂತ್ರಿ ಯಾರ, ಮುಖ್ಯಮಂತ್ರಿ ಅವ್ರು ಯಾರ, ಉಪಮುಖ್ಯಮಂತ್ರಿ ಅವ್ರು ಯಾರು ಹೋಗಿ ತಾವು ಮನವೊಲಿಸಿ ಹಿಂಗಿಂಗ್ ಫ್ಯಾಕ್ಟ್ರಿ ಅದ ನಮ್ಮ ಜಿಲ್ಲೆದಾಗ, ಎಷ್ಟು ಸಮಸ್ಯೆ ಅದ, ಇದೊಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತಂದ್ರೆ ಇಷ್ಟು ಅನುಕೂಲ ಅದ, ಅವ್ರಿಗೆ ಮನವೊಲಿಸಿ ಅವ್ರಿಗೆ ತಿಳಿ ಹೇಳಿ
ಆ ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಜಿಲ್ಲೆ ನಾಯಕರು ಮಾಡ್ಬೇಕಂತ ನಮ್ಮ ವೈಯಕ್ತಿಕನೂ ಕಳಕಳಿ ಮನವಿ ಮಾಡ್ತೀನಿ ಸರ್.